ನಾವೀಗ ದೆಹಲಿಯಲ್ಲಿರುವ ಹುಮಾಯೂನ್ ಟೋಂಬ್ಗೆ ಹೋಗ್ತಾ ಇದ್ದೇವೆ. ಮೊದಲನೇ ದ್ವಾರವನ್ನು ದಾಟಿ ಎರಡನೇ ಒಂದು ಮಹಾದ್ವಾರದ ಕಡೆಗೆ ಬರ್ತಿದ್ದೇವೆ. ಇಲ್ಲಿ ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ನಾವು ಗಮನಿಸಬಹುದು. ದೆಹಲಿಯಲ್ಲಿರುವ ಹುಮಾಯೂನ್ ಟೋಂಬ್ ಬಳಿ ಈ ಹುಮಾಯೂನ್ ಟೋಂಬನ್ನು ಹುಮಾಯೂನನ ಪತ್ನಿ ಆತನ ನೆನಪಿಗಾಗಿ 1565ರಿಂದ 72ರ ಸುಮಾರಿಗೆ ಕಟ್ಟಿಸಿದ್ಲು. ಅಕ್ಬರ್ ಆಳ್ವಿಕೆಯ ಕಾಲದಲ್ಲಿ ಕಟ್ಟಲ್ಪಡ್ತು ಅಂತ ನಾವು ತಿಳ್ಕೋಬೇಕು. ಹುಮಾಯೂನನ ಮಗ ಅಕ್ಬರ್. ಈ ಒಂದು ಹುಮಾಯೂನನ ಸಮಾಧಿ ಏನಿದೆ, ಈ ಸಮಾಧಿ ಒಟ್ಟಾರೆಯಾಗಿ 27 ಹೆಕ್ಟೇರ್ಗಳಷ್ಟು ವಿಶಾಲವಾದಂಥ ಪ್ರದೇಶದಲ್ಲಿದೆ. ಅಲ್ಲದೆ ಈ ಒಂದು ಪ್ರದೇಶವನ್ನು ಮೊಘಲ್ ದೊರೆಗಳ ಉದ್ಯಾನವನ ಅಂತ ಕೂಡ ಕರೀತಾರೆ. ಯಾಕೆಂದರೆ 150ಕ್ಕೂ ಹೆಚ್ಚು ಮೊಘಲ್ ದೊರೆಗಳ ಕುಟುಂಬದವರನ್ನು ಈ ಒಂದು ವಿಶಾಲವಾದಂತಹ ಪ್ರದೇಶದಲ್ಲಿ ಸಮಾಧಿ ಮಾಡಲಾಯಿತು. ಈ ಒಂದು ಹುಮಾಯೂನ್ ಟಾಂಬ್ ಮತ್ತು ಇತರೆ ಒಂದು ಸಮಾಧಿಗಳನ್ನು ನಾವು ನೋಡೋದಕ್ಕೆ ಹೋಗೋಣ. ಇಲ್ಲಿ ನಮಗೆ ಕಾಣ್ತಾ ಇರೋದು ಹುಮಾಯೂನ್ ಟಾಂಬ್. ಬಹಳ ಸುಂದರವಾದ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಕಮಾನುಗಳು ಮತ್ತು ಗುಮ್ಮಟಗಳನ್ನು ನಾವಿಲ್ಲಿ ಗಮನಿಸಲು ಸಾಧ್ಯ ಇದೆ. ಇದರ ಸುತ್ತಲೂ ಕೂಡ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಈಗ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಈ ಭಾಗದಿಂದ ನಾವು ಪ್ರವೇಶವನ್ನು ಕೂಡ ಮಾಡಿದ್ವಿ. ಇದು ಹುಮಾಯೂನ್ ಟಾಂಬ್ನ ಸುತ್ತಮುತ್ತಲಿನ ಭಾಗ. ಇದರ ಹತ್ತಿರ ನಾವು ಪ್ರವೇಶವನ್ನು ಮಾಡ್ತಾ ಇದ್ದ ಹಾಗೆ ಬಹಳಷ್ಟು ಕಮಾನುಗಳು ಹಾಗೂ 2-3 ಅಂತಸ್ತುಗಳಲ್ಲಿ ಇದು ಇರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಅತ್ಯಂತ ದೊಡ್ಡದಾದ ಮೆಟ್ಟಿಲುಗಳನ್ನು ಹತ್ತಿ ನಾವು ಸಾಗಬೇಕು. ಈ ಭಾಗದಲ್ಲಿ ಕಮಾನುಗಳನ್ನು ಗಮನಿಸ್ತೇವೆ. ಇಲ್ಲಿ ದೊಡ್ಡದಾದ ಮೆಟ್ಟಿಲುಗಳನ್ನು ಹತ್ತಿ ನಾವು ಹುಮಾಯೂನ್ನ ಸಮಾಧಿ ಅಥವಾ ಗೋರಿಗೆ ನಾವು ತೆರಳಬೇಕು. ಇದು ಪ್ರವೇಶ ದ್ವಾರ. ಇಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯ ವೈಶಿಷ್ಟ್ಯತೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಕಮಾನುಗಳು ಮುಖ್ಯವಾಗಿ ಇಲ್ಲಿ ನೋಡಿ, ಇಲ್ಲಿ ಬಹಳಷ್ಟು ಕಡೆಗಳಲ್ಲಿ ಇಸ್ಲಾಂ ದೊರೆಗಳ ಕುಟುಂಬದವರ ಸಮಾಧಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ದೂರದಲ್ಲಿ ಕೂಡ ಹಲವು ಸಮಾಧಿಗಳನ್ನು ನಿರ್ಮಿಸಲಾಗಿದೆ. ಹುಮಾಯೂನ್ ಟೋಂಬ್ನ 4 ಪಕ್ಕಗಳಲ್ಲಿ ಕೂಡ ಬೇರೆ ಬೇರೆ ಸಮಾಧಿಗಳಿದ್ದಾವೆ. ಹಾಗೂ ಇದರ ಸಮೀಪವೇ ನೀಲಾ ಗುಂಬಜ್ ಕೂಡ ಇದೆ ಎಂಬುದನ್ನು ನಾವು ಗಮನಿಸಬೇಕು. ನೀಲಾ ಗುಂಬಜನ್ನು 1530ನೇ ಇಸ್ವಿಯಲ್ಲಿ ಕಟ್ಟಿಸಲಾಗಿತ್ತು. ಇಲ್ಲಿ ನೋಡಿ, ಗಮನಿಸಿ, ಇದನ್ನು ಈ ಒಂದು ಮರಳು ಶಿಲೆಗಳಿಂದ ಕಟ್ಟಲಾಗಿತ್ತು. ಅದರಲ್ಲೂ ಕೂಡ ಕೆಂಪು ಮರಳು ಶಿಲೆಯನ್ನು ಉಪಯೋಗಿಸಿ ಹೆಚ್ಚಾಗಿ ಈ ಒಂದು ಹುಮಾಯೂನ್ ಟೋಂಬನ್ನು ಕಟ್ಟಲಾಗಿದೆ. ಜೊತೆಯಲ್ಲಿ ಅಮೃತ ಶಿಲೆ ಅಥವಾ ಮಾರ್ಬಲನ್ನು ಕೂಡ ಬಳಸಲಾಗಿದೆ. ಇಡೀ ಒಂದು ಕಟ್ಟಡವನ್ನು ಕಟ್ಟುವಾಗ ಅಮೃತ ಶಿಲೆ ಮತ್ತು ಕೆಂಪು ಮರಳುಗಲ್ಲು ಹೆಚ್ಚು ಉಪಯೋಗವಾಗಿದ್ದು. ಇದು ಹುಮಾಯೂನ್ ಟೋಂಬ್ನ ಒಳಭಾಗ. ಇಲ್ಲಿ ಹುಮಾಯೂನನ ಒಂದು ಗೋರಿಯನ್ನು ಕೂಡ ನಾವು ಗಮನಿಸಬಹುದು. ಸುತ್ತಲಿನ ಭಾಗವನ್ನು ಇಲ್ಲಿ ತೋರಿಸ್ತಾ ಇದ್ದೇವೆ. ಇದು ಹುಮಾಯೂನನ ಗೋರಿ. ಇದೇ ರೀತಿಯಲ್ಲಿ ಗೋಡೆಗಳ ಮೇಲೆ ಕೆಲವೊಂದು ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ಮಾಡಲಾಗಿದೆ. ಹುಮಾಯೂನನ ಗೋರಿ ಅಲ್ಲದೆ ಇದರ ಅಕ್ಕಪಕ್ಕದಲ್ಲಿ ಇರುವಂತಹ ಕೋಣೆಗಳಲ್ಲಿ ಕೂಡ ಹಲವಾರು ಮೊಘಲ್ ದೊರೆಗಳ ಮತ್ತು ಮೊಘಲ್ ದೊರೆಗಳ ವಂಶದವರ ಗೋರಿಗಳನ್ನು ನಾವು ಕಾಣಬಹುದು. ಹಮೀದಾ ಬಾನು ಬೇಗಂ, ಭೂ ಹಲೀಮಾ ಬೇಗಂ ಅವರ ಒಂದು ಗೋರಿಗಳು, ಭೂ ಹಲೀಮಾ ಗೇಟ್ವೇ ಕೂಡ ಇದೆ, ಜಹಂದರ್ ಶಾ ಅವರ ಗೋರಿ ಇದೆ. ಇಲ್ಲಿ ನೋಡಿ, ಇದು ಗಮನಿಸಿ, ನೀಲಾ ಗುಂಬಜ್. ಇದನ್ನು ನೀಲಾ ಗುಂಬಜ್ ಅಂತ ಕರೀತಾರೆ. ಇದರ ಸಮೀಪದಲ್ಲೇ ಇರುವಂಥದ್ದು ಇಸಾ ಖಾನ್ ಸಮಾಧಿ. ಶೇರ್ ಶಾ ಸೂರಿಯ ಆಡಳಿತದಲ್ಲಿ ನೋಬೆಲನಾಗಿದ್ದಂಥ ಇಸಾ ಖಾನ್ ಸಮಾಧಿ ಮತ್ತು ಅದರ ಸಮೀಪದಲ್ಲಿಯೇ ಮಸೀದ್ ಕೂಡ ಇದೆ. ಇಸಾ ಖಾನ್ ಸಮಾಧಿಯ ಒಳಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಸಾ ಖಾನ್ ಸಮಾಧಿ ಕೂಡ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಒಳಗೊಂಡಿದೆ. ಈ ಒಂದು ಹುಮಾಯೂನ್ ಟೋಂಬ್ ಮತ್ತು ಸುತ್ತಮುತ್ತಲಿನ ಭಾಗವನ್ನು 1993ರಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆಯನ್ನು ಮಾಡಲಾಗಿತ್ತು. ಇದು 1857ರ ದಂಗೆಯ ವೇಳೆಗೆ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನ ಆಶ್ರಯ ತಾಣ ಕೂಡ ಆಗಿತ್ತು ಎಂಬುದನ್ನು ನಾವು ಗಮನಿಸಬೇಕು.